ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಜರುಗುತ್ತಾ ಇರೋ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮವು ನಮ್ಮ ನಾಡಿನ ಸಾಮರಸ್ಯ ಕದಡುವ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತೆ ರಾಜಕೀಯ ನಾಯಕರಿಗೆ, ಮಠಾಧೀಶರಿಗೆ, ಸ್ವಾಮೀಜಿಗಳಿಗೆ ಬಹಿರಂಗ ಪತ್ರ ಬರೆಯಲಾಗುವುದು ಎಂದು ಸೌಹಾರ್ದ ವೇದಿಕೆ ಅಧ್ಯಕ್ಷೆ ಮೀನಾಕ್ಷಿ ಬಾಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ವ ಧರ್ಮಗಳು ಸಹಬಾಳ್ವೆಯಿಂದ ಬದುಕುತ್ತಿದ್ದು, ಕೋಮು ಸೌಹಾರ್ದ ಮೂಡಿಸಲು ಈ ಭಾಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಯಾರು ಬೆಂಬಲ ಕೊಡಬಾರದು ಎಂದು ರಾಜಕೀಯ ನಾಯಕರಿಗೆ, ವಿವಿಧ ಮಠಾಧೀಶರಿಗೆ, ಸ್ವಾಮೀಜಿಗಳಿಗೆ ಬಹಿರಂಗ ಪತ್ರ ಬರೆಯಲಾಗಿದೆ. ಯಾರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಎಂದು ಮೀನಾಕ್ಷಿ ಬಾಳಿ ಮನವಿ ಮಾಡಿದರು. ಉತ್ಸವದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಸೆಕ್ಯುಲರ್ ರಾಜಕಾರಣಿಗಳನ್ನು ಮತ್ತು ಮಠಾಧೀಶರಿಗೆ ಅಲ್ಲಿ ಹೋಗಿ ಕೂಡುದು ಅಂತ ಹೇಳಿ ಬಹಿರಂಗ ಪತ್ರ ಮಾಡಿದ್ದೇವೆ. ಬರ್ತದೆ, ಜೆರಾಕ್ಸ್ ಆಗ್ತಾ ಇದೆ. ಬಹಿರಂಗ ಪತ್ರ ಮಾಡಿ ಅದನ್ನು ಎಲ್ಲರಿಗೆ ನಾವು ಕೊಡ್ತಾ ಇದ್ದೀವಿ. ಹಾಗೆಯೇ ಪರ್ಸ್ನಲ್ ಕೂಡ ಅನೇಕ ಮಠಾಧೀಶರುಗಳಿಗೆ ಮತ್ತು ಇವ್ರುಗಳಿಗೆ ನಾವು ಪತ್ರ ಬರೀತಾ ಇದ್ದೀವಿ. ಸೆಕ್ಯುಲರ್ ಪಕ್ಷಗಳಿಗೆ, ಆ ಪಕ್ಷದಲ್ಲಿರ್ತಕ್ಕಂಥ ನೇತಾರರಿಗೆ, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ, ಅದೇ ರೀತಿಯಾಗಿ ಸ್ವಾಮೀಜಿಯವರಿಗೆ ನಾವು ಮತ್ತೆ ಪರ್ಸ್ನಲ್ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅದರ ಭಯಾನಕತೆಯನ್ನು, ಅದರ ಹಿಂದಿನ ಅಜೆಂಡವನ್ನು, ಕೋಮುವಾದಿ ಅಜೆಂಡಾ ಮತ್ತು ಅದಕ್ಕೆ ವಿನಿಯೋಗಿಸುತ್ತಿರುವಂಥ ಹಣ ಇತ್ಯಾದಿ ವಿಷಯಗಳನ್ನು ಕುರಿತು ಭಾಳ ಜನರಿಗೆ ಗೊತ್ತಿಲ್ಲ. ಏನು ಎತ್ತ ಅಂದ್ಕೊಳ್ಳಿ ಗೊತ್ತಿಲ್ಲ. ಅದೊಂದು ಭಾರತ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಇದು ಅನ್ನುವಂಥ ಸಾಮಾನ್ಯ ಜನ ಏನಿರ್ತಾರೆ, ಮಧ್ಯಮದಲ್ಲಿ ಇರ್ತಕ್ಕಂಥ ಜನರಿಗೆ ಅದರ ಆಳ, ಅಗಲ, ಅದರ ಅಪಾಯ, ಅದರ ಕಪಿಮುಷ್ಟಿ, ಅದರ ಕಬಂಧ ಭಾವು ಇವ್ಯಾವು ಗೊತ್ತಿಲ್ಲ ಅವರಿಗೆ. ಅದನ್ನು ನಾವು ಹೇಳಬೇಕಾಗ್ತದೆ. ಹೇಳದೆ ಹೋದರೆ ಅವರಿಗೆ ಅರ್ಥ ಆಗಿಲ್ಲ. ಇನ್ನು ಕೆಲವ್ರಿಗೆ ಅರ್ಥ ಆಗಿಯೂ ಕೂಡ ಹೋಗಿರ್ತಾರೆ. ಅಂಥವ್ರಿಗೇನು ಪ್ರಶ್ನೆ ಇಲ್ಲ. ಯಾರು ಅರ್ಥವಾಗಿ ಹೋದವರಿಗೆ ನಾವು ಧಿಕ್ಕಾರ ಹೇಳ್ತೀವಿ. ತಿಳಿದು ಹೋದವ್ರು ಯಾರು ಇದ್ದರೆ ಅವರಿಗೆ ಧಿಕ್ಕಾರ ಹೇಳ್ತೀವಿ. ನೀವು ನಿಜವಾಗಿ ಜನಪರ ಇದ್ರಿ ಅಥವಾ ವಚನ ಸಾಹಿತ್ಯದ ಪರ ಇದ್ರಿ, ಸೆಕ್ಯುಲರ್ ಜಾತ್ಯತೀತ ಧರ್ಮ ನಿರಪೇಕ್ಷ ಸಿದ್ಧಾಂತದಲ್ಲಿ ನಂಬಿಕೆ ಇರೋರು ಇದ್ರಿ ಅಂದರೆ ಈ ರೀತಿ ಕನ್ಫ್ಯೂಷನ್ ಹಿಡಿಸ್ಬೇಡ್ರಿ. ಜನರಿಗೆ ನಿಮ್ಮ ಲಾಭಕ್ಕಾಗಿ, ಆಮಿಷಕ್ಕಾಗಿ, ಭಯಕ್ಕಾಗಿ ಯಾತಕ್ಕೆ ಹೋಗಿರ್ತಿರೋ ನೀವು ಗೊತ್ತಿಲ್ಲ. ಅದು ಏನೇ ಇದ್ದರೂ ಕೂಡ ನೀವು ಜನತೆಗೆ ಯಾಮಾರಿಸಲಿಕ್ಕಾಗಲ್ಲ, ಜನರ ದಿಕ್ಕು ತಪ್ಪಿಸಲಿಕ್ಕಾಗಂಗಿಲ್ಲ. ಹೋಗಿ ಕೂಡುದು ಅಂಥೇಳಿ ವಿನಂತಿ ಮಾಡ್ಕೊಳ್ತೀವಿ. ಒಂದು ವೇಳೆ ಹೋದರೆ ನಾವು ಧಿಕ್ಕಾರ ಹಾಕುವಂಥ ನಮ್ಮ ಹಕ್ಕೇನದೆ ಆ ಹಕ್ಕನ್ನು ನಾವು ಸದಾ ಚಲಾಯಿಸ್ತೇವೆ. ಈಗ ಮುಖ್ಯವಾಗಿ 2 ಪತ್ರಗಳನ್ನು ಮಾಡಿದ್ದೇವೆ ನಾವು. ಒಂದು ಎಲ್ಲ ರಾಜಕಾರಣಿಗಳಿಗೆ ಒಂದು ಬಹಿರಂಗ ಪತ್ರ ಮಾಡಿದ್ದೇವೆ. ಹಾಗೆ ಮಠಾಧೀಶರುಗಳಿಗೆ ಕೂಡ ಒಂದು ಬಹಿರಂಗ ಪತ್ರ ಮಾಡಿದ್ದೇವೆ. ಹೌದಲ್ಲ, ಅದರೊಳಗೆ ನಾವು ಈಗಾಗಲೇ ಯಾರು ಹೋಗಂಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸ್ವಾಗತವನ್ನು ಕೂಡ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾನು ಅಲ್ಲಿ ಹೋಗಂಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಬಂದಿದೆ, ತಾವೇ ಪ್ರಕಟಿಸಿದ್ದೀರಿ. ಹಾಗೆ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಾನು ಅಲ್ಲಿ ಹೋಗೋದಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಅವ್ರು ಬಿಟ್ಟು ಕೂಡ ಇನ್ನೂ ಅನೇಕರ ಹೆಸರುಗಳಿವೆ. ಅಲ್ಲಿ ತಮಗೂ ಗೊತ್ತಿದೆ, ಅದು ಇನ್ನೂ ಅನೇಕ ಹೆಸರುಗಳಿವೆ. ಆ ಎಲ್ಲ ಹೆಸರಿನವರಿಗೆ ನಾವು ಒಂದು ಬಹಿರಂಗ ಪತ್ರ, ಹಾಗೆ ಒಂದು ಪರ್ಸನಲ್ ಪತ್ರ ಕೂಡ ಮಾಡ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.